ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಊಟದ ಕನಸು ಕಂಡಿದ್ದ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಆದೇಶಕ್ಕೆ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ಗೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪವಿತ್ರ ಗೌಡ, ಲಕ್ಷ್ಮಣ್ ಹಾಗೂ ನಾಗರಾಜ್ಗೆ ಮನೆ ಊಟವನ್ನ ಕೊಟ್ಟಿರುವ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವಾರಕ್ಕೊಮ್ಮೆ ಮನೆ ಊಟ ಕೊಡಬೇಕು ಅಂತ ಆದೇಶವನ್ನು ಕೊಟ್ಟಿತ್ತು ಸೆಷನ್ಸ್ ಕೋರ್ಟ್ ಆದೇಶ ಬಿದ್ದರೂ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮನೆ ಊಟಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅಫಿಡವಿಟನ್ನು ಸಲ್ಲಿಕೆ ಮಾಡಲಾಗಿದೆ. ಅಫಿಡವಿಟನ್ನು ಸಲ್ಲಿಸಿದ್ರು ಆರೋಪಿ ಪವಿತ್ರ ಗೌಡ ತಾಯಿ. ಇದೀಗ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಆಗಿತ್ತು. ಅದಾದ ನಂತರ ಇದೀಗ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಕೊಲೆ ಕೇಸಿನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯವಿಲ್ಲ. ಒಂದು ವೇಳೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಈ ಆದೇಶವನ್ನು ಪಾಲನೆ ಮಾಡಿದರೆ ಬೇರೆ ಬೇರೆ ಪ್ರಕರಣದ ಆರೋಪಿಗಳು ಕೂಡ ಮನೆ ಊಟ ಬೇಕು ಅಂತ ಕೇಳ್ತಾರೆ. ಹೀಗಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಜೈಲಿನ ಊಟಕ್ಕೆ FSSAIನಿಂದ 4 ಸ್ಟಾರ್ ರೇಟಿಂಗ್ ನೀಡಿದೆ, ಅಂದರೆ ಉತ್ತಮವಾಗಿದೆ ಅಂತ. ಇವ್ರ ವಾದ ಏನಿತ್ತು, ನಮಗೆ ಜೈಲಿನ ಊಟ ಸರಿ ಆಗ್ತಾ ಇಲ್ಲ, ಅದು ನಮಗೆ ಸರಿ ಬರ್ತಾ ಇಲ್ಲ, ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ವಾದ ಪ್ರತಿವಾದಗಳು ಎಲ್ಲವೂ ಆಲಿಸಿದ ನಂತರ ಕೋರ್ಟ್ ಏನು ಮಾಡಿತ್ತು, ವಾರಕ್ಕೆ 1 ದಿನ, ಮೊದಲು ಪ್ರತಿದಿನ ಅಂತೂ, ಅದಾದ ನಂತರ ವಾರಕ್ಕೆ 1 ದಿನವಾದರೂ ಕೊಡಬೇಕು ಅಂತ. ಇದರ ನಂತರ ಇದೀಗ ರಾಜ್ಯ ಸರ್ಕಾರ ಹೈಕೋರ್ಟಿಗೆ ಹೋಗಿದೆ. ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಯಾರೂ ಆಕ್ಷೇಪ ಎತ್ತಿಲ್ಲ. ಹೀಗಾಗಿ 57ನೇ CCH ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಸರ್ಕಾರದವರು ಮನವಿ ಮಾಡಿದ್ದಾರೆ. ಶೀಘ್ರದಲ್ಲೇ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಈ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಸದ್ಯಕ್ಕೆ ಪವಿತ್ರ ಗೌಡಗೆ ಮನೆ ಊಟ ಮಾತ್ರ ಮರೀಚಿಕೆಯಾಗಿಯೇ ಉಳಿದಿದೆ. 3 ಜನ, ಲಕ್ಷ್ಮಣ್, ನಾಗರಾಜ್ ಮತ್ತು ಪವಿತ್ರ ಗೌಡ, ಮನೆ ಊಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಈ ಪ್ರಕರಣವನ್ನು ತನಿಖೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಇದರ ಟ್ರಯಲ್ ಕೂಡ ನಡೀತಾ ಇದೆ. ಇವೆಲ್ಲದರ ನಡುವೆ ಮನೆ ಊಟಕ್ಕಾಗಿ ಇವೆಲ್ಲ ಬೆಳವಣಿಗೆಗಳು ಆಗಿತ್ತು. ಇದೀಗ ಮನೆ ಊಟ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ಗೆ. ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಆಗುತ್ತೆ. ಜೈಲು ಅಧಿಕಾರಿಗಳು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಪವಿತ್ರ ಗೌಡ ಮನೆ ಊಟದ ಕನಸಾಗೆ ಉಳಿತಾ ಇದೆ. ಖಂಡಿತ, ಯಾಕಂದ್ರೆ ದರ್ಶನ್ ಪ್ರಕರಣದಲ್ಲಿ ಈಗಾಗಲೇ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಇತರೆ 3 ಆರೋಪಿಗಳಿಗೆ ಸೆಷನ್ಸ್ ಕೋರ್ಟ್ ಒಂದು ಮನೆ ಊಟಕ್ಕೆ ಒಂದು ಆದೇಶವನ್ನ ಕೊಟ್ಟಿತ್ತು. ಅದು ಎಲ್ಲೋ ಒಂದು ಕಡೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಬಹಳಷ್ಟು ಅಸಮಾಧಾನವನ್ನ ಕೂಡ ಉಂಟು ಮಾಡಿದೆ. ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಡುವಂತಹ ಊಟ ಬಹಳಷ್ಟು ಒಳ್ಳೆ ಊಟ, ಹಾಗೇನೆ ಇತರೆ ಕೈದಿಗಳಿಗೆ ಕೂಡ ಇದನ್ನೇ ಕೊಡುವಂತದ್ದು. ಸೊ ಮುಂಬರುವಂತಹ ದಿನಗಳಲ್ಲಿ ಇತರೆ ಕೈದಿಗಳು ಕೂಡ ಇದೇ ರೀತಿಯಾಗಿ ಬೇಡಿಕೆ ಇಡುವಂತಹ ಸಾಧ್ಯತೆ. ಯಾಕಂದ್ರೆ ಪರಪ್ಪನಾಗರ ಜೈಲ್ ಅಂದ್ರೆ ಬಹುತೇಕ ಐಫೈ ಜೀವನ ನಡೆಸುವಂತಹ ಬಹುತೇಕ ಮಂದಿ ಕೂಡ ಈಗಾಗಲೇ ಪರಪ್ಪನಾಗರ ಜೈಲಲ್ಲಿ ಇರುವಂತದ್ದು. ಅಂದ್ರೆ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಹೀಗೇನೆ ಬಹುತೇಕ ರಾಜಕಾರಣಿಗಳು ಕೂಡ ಇದ್ದಾರೆ. ಸೊ ಹೀಗಾಗಿ ಪವಿತ್ರ ಗೌಡಗೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಏನು ಆದೇಶ ಇದೆ, ಇದನ್ನ ಅಂದ್ರೆ ರದ್ದುಪಡಿಸಬೇಕಂತ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಹೈಕೋರ್ಟ್ ನ ಮೇಲ್ಮನವಿಯಲ್ಲಿ ಬಹುತೇಕವಾಗಿ ಕೆಲವೊಂದು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯವಿಲ್ಲ. ಕೋರ್ಟ್ ಆದೇಶ ಪಾಲಿಸಿದರೆ ಇತರೆ ಆರೋಪಿಗಳು ಕೂಡ ಕೇಳುತ್ತಾರೆ. ಜೈಲಿನ ಊಟಕ್ಕೆ FSSAIಯಿಂದ 4 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿರುವಂತದ್ದು. ಹಾಗೇನೆ ಜೈಲಿನ ಊಟದ ಗುಣಮಟ್ಟ ಬಗ್ಗೆ ಇಲ್ಲಿವರೆಗೆ ಯಾರು ಕೂಡ ಆಕ್ಷೇಪ ಎತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಪವಿತ್ರ ಗೌಡ ತನಗೆ ಜೈಲಿನ ಊಟ ಮಾಡಿದ್ರೆ ಮೈ ಮೇಲೆ ಇಚ್ಚಿಂಗ್ ಆಗುತ್ತೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದು. ಸೊ ಹೀಗಾಗಿ ಇದನ್ನ ಕಾರಾಗೃಹ ಅಧಿಕಾರಿಗಳು ಅಲ್ಲಗಳೆದಿರುವಂತದ್ದು. ಸೊ ಹೀಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ 57ನೇ CCH ಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ತಡೆಯಾಜ್ಞೆ ಕೊಡುತ್ತಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 3 ಆರೋಪಿಗಳು ಅಂದ್ರೆ ಪವಿತ್ರ ಗೌಡ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ನಾಗರಾಜ್ಗೆ ಮನೆ ಊಟ ಕೊಟ್ಟಿರುವಂತದ್ದು. ಸೊ ಇದನ್ನ ಪ್ರಶ್ನಿಸಿ ಸದ್ಯ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು. ಯಾಕಂದ್ರೆ ಇದನ್ನೇ ನೋಡಿಕೊಂಡು ದರ್ಶನ್ ಕೂಡ ಅರ್ಜಿಯನ್ನ ಹಾಕೋ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ದರ್ಶನ್ ಹಾಕುವ ಮೊದಲು ಹಾಗೇನೆ ಇತರೆ ಆರೋಪಿಗಳು ಹಾಕುವ ಮೊದಲೇ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ 3 ಆರೋಪಿಗಳಿಗೆ ಕೊಟ್ಟಂತಹ ಫೆಸಿಲಿಟಿ ಏನಿದೆ ಅಂದ್ರೆ ಮನೆಯ ಊಟ ಫೆಸಿಲಿಟಿ ಏನಿದೆ ಅದನ್ನ ರದ್ದುಪಡಿಸಬೇಕಂತ ಮನವಿಯನ್ನ ಸಲ್ಲಿಸಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.